ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಅರ್ಜುನ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಸಮ್ಮರ್ ಹಾಲಿಡೇಸ್ ಇದ್ದಿದ್ರಿಂದ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗ್ತಿದೆ. ಸೊ ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದು ನನ್ನ ನೆಕ್ಸ್ಟ್ ವಿಡಿಯೋ. ಇದು ನೋಡಿ, ಗಂಡೋಲ ರೈಡ್ ಬಂದು ಫೇಸ್ 2 ಹೋಗ್ತಾ ಇರೋದು. ಕಾಣಿಸ್ತಿದೆ ಅನ್ಸುತ್ತೆ. ಎಷ್ಟು ಸ್ನೋ ಇದೆ ಕಾಣಿಸ್ತಿದೆ ಅಲ್ಲ ನಿಮಗೆ. ಆಕ್ಚುಲಿ ಬಂದು ನಾನು ಇದು ಡಿಸೆಂಬರ್ ಅಲ್ಲಿ ಹೋಗಿದ್ರು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿಸೆಂಬರ್ ಅಂದ್ರೆ ನೆಕ್ಸ್ಟ್ ಸೀಸನ್ ಬರುತ್ತಲ್ಲ, ಅವ್ರಿಗೆ ಹೋಗೋರು ಇದು ಹೆಲ್ಪ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಯಾರಿಗೆ ಇಷ್ಟ ಇರುತ್ತೋ ಅವರು ವಿಡಿಯೋ ನೋಡ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ, ಇದು ಗಂಡೋಲ ರೈಡ್ಗೆ ಹೋಗ್ತಾ ಇರೋದು. ಐ ಮೀನ್ ಫೇಸ್ 2ಗೆ ಗಂಡೋಲ ರೈಡಲ್ಲಿ ಹೋಗ್ತಿರೋದು. ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ನಿಜವಾಗ್ಲೂ ನಾನು ಆಲ್ರೆಡಿ ಹೇಳಿದ್ದೀನಿ. ನಾವು ಫೋನ್ನಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ನನಗೆ ಗ್ಲಾಸ್ ಇದ್ದು ಇಲ್ಲಿ ಒಳಗಡೆ ಕೂತ್ಕೊಂಡ್ರೆ ಹೀಗೆ ಕಾಣಿಸ್ತಿದೆ. ಇನ್ನು ಅಲ್ಲಿ ಹೋದಾಗಂತೂ ಯಪ್ಪ ಸಖತ್ ಅಂದ್ರೆ ಸಖತ್ತಾಗಿತ್ತು. ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ಬಂದು ನಾವು ಫೇಸ್ 2ಗೆ ರೀಚ್ ಆಗ್ತಾ ಇರೋದು. ಇಲ್ಲೂ ಕೂಡ ಬಿಸಿಲಿದೆ, ನೀವು ಮೇ ಬಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಇದು ನೋಡಿ ಗಂಡೋಲ ರೈಡು. ನಾವು ಸ್ಲೋ ಮೂವಿಂಗ್ ಇದ್ದಂಗೆನೆ ಇಳಿಬೇಕಾಗುತ್ತೆ. ನೋಡಿ, ಈ ತರ ಮೂವಿಂಗ್ ಇರುತ್ತೆ. ನಾವು ಅವಾಗಲೇ ಇಳಬೇಕು, ಅಲ್ಲೇನು ಸ್ಟಾಪ್ ಕೊಡೋದಿಲ್ಲ ಅವರು. ನೆಕ್ಸ್ಟ್ ಇರೋದು ಬಂದು ಸ್ನೋ. ಇದು ಒಂದು ಸ್ನೋ ಸ್ಟಾರ್ಟಿಂಗ್ ಹಿಂಗ್ ಹೋಗ್ತಾ ಇರೋದು ನಾವು. ನೋಡಿ ಕಾಣಿಸ್ತಿದೆ ಅಲ್ಲ, ಇನ್ನೂ ಮೇಲೆ ದೂರ ಕೂಡ ಹೋಗ್ಬೋದು. ನನ್ನ ಮಗಂಗೆ ತುಂಬಾ ಚಳಿ ಆಗುತ್ತೆ, ಟೆಂಪರೇಚರ್ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೋಗಿಲ್ಲ ನಾವು. ಬಟ್ ಈ ಸ್ನೋ ನೋಡಿದಷ್ಟು ಸ್ಮೂತ್ ಅಂತೂ ಇಲ್ಲ, ತುಂಬಾ ಗಟ್ಟಿ ಇದೆ ನೋಡಿ. ಫುಲ್ 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 ಗಟ್ಟಿ ಗಟ್ಟಿ ನೋಡ್ಕೊಂಡು ಹೋಗ್ತಿದೀವಿ. ಬಟ್ ನನ್ನ ಬಯಲ ಫುಲ್ಲು ಫ್ರೀಸ್ ಆಗ್ಬಿಟ್ಟಿದೆ, ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ. ಫುಲ್ ಬೆಂಡ್ ತರ ಆಗ್ಬಿಟ್ಟಿದೆ ನನ್ನ ಬೈ. ಸ್ಮೂತು ಬಾಲ್ ಮಾಡ್ಬೇಕಂತೆ ಐಸ್ನ, ಸ್ನೋನ ಸಿಗ್ತಾ ಇಲ್ಲ, ಸ್ಮೂತ್ ಆಗಿರೋದು. ಏಯ್ ಓಡ್ಬೇಡಕ್ಕಂದ ಇಲ್ಲಲ್ಲ, ಕೈ ಹಿಡ್ಕೊ, ಮೇಲಿಂದಾಕು ನೀನ್ ಹಾಕು ಮುಗ್ನ ಎತ್ಕೊಂಡು ಪಪ್ಪಂಗೆ. ಬಾಲ್ ನಡಿ. ಮೇಲಿಂದ ಕತ್ಲೆ ಕೊಡ್ತೀನಿ. ಮೇಲೆ ಅಬ್ಬು ಮೇಲೆ ಹಿಡ್ಕೊ. ಎಸಿ ಫುಲ್ ಮೇಲೆ ಎಸಿ, ನಿನ್ ತಲೆ ಮೇಲೆ ಎಸಿ, ತಲೆ ಫುಲ್ ಮೇಲೆ ಎಸಿ, ಫುಲ್ ಎಸಿ. ಹುಷಾರು ಉಪ್ಪು ಡೌನು. ಸಾಕು ಮಗನ ಕಲ್ಲು. ಅಪ್ಪಮ್ಮ ಸಾಕು ಅಪ್ಪಮ್ಮ ಸಾಕು. ಇಲ್ಲಿ ನೋಡಿ ಇಬ್ರು. ಅಬ್ಬಮ್ಮ ಇಲ್ಲಿ ನೋಡು, ಸ್ಮೈಲ್. ಬಾ. ಮೂಗಾಕೋ. ಇದು ಬಂದು ನಾವು ರಿಟರ್ನ್ ಹೋಗ್ತಾ ಇರೋದು, ಅಂದ್ರೆ ಗಂಡೋಲ ರೈಡ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರೋದು.
ಪೇಸ್ 1ಗೆ ಹೋಗ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನೋ ಆಕ್ಟಿವಿಟಿ ಇರುತ್ತೆ ಅದನ್ನ ನೋಡ್ಕೊಂಡು, ಯಾಕಂದ್ರೆ ಆಕ್ಟಿವಿಟಿ ಇನ್ನ ಮುಂಚೆ ಬಂದಿದ್ರೆ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು. ಇದು ಆಲ್ರೆಡಿ ಸಂಜೆ ಆಗೋಗಿದೆ. ಸೊ ಸ್ವಲ್ಪ ಲಿಟಲ್ ಬಿಟ್ ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಇದ್ರೆ ಅದನ್ನ ನೋಡ್ಕೊಂಡು ಅದನ್ನ ಹೋಗ್ತೀವಿ ಅಷ್ಟೇನೆ, ಬೇರೆ ಏನೇನಿಲ್ಲ. ಇದು ಮುಗೀತು. ಕಾಂಚನಗಂಗಾ ಏರಲಿ ಪ್ರೀತಿ ಚಂದ್ರಮಂಡಲ ಸುತ್ತಲಿ ಪ್ರೀತಿ ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ. ನೋಡಿ, ನಾನು ಹೇಳಿದ್ದೆ ತರ ಆಕ್ಟಿವಿಟಿ ಅಂದ್ರೆ ಇನ್ನೂ ಮಾಡ್ಬೋದಿತ್ತು, ಬೇರೆ ಬೇರೆ ಆಕ್ಟಿವಿಟಿ ಇನ್ನ ಇರ್ತಿತ್ತಂತೆ. ಇಲ್ಲಿ ನಾವು ಗಂಡೋಲ ರೈಡ್ಗೆ ಸ್ವಲ್ಪ ಬಂದಿದ್ದೆ ಲೇಟ್ ಆಗೋಗಿತ್ತು. ಇವಾಗ ಈವ್ನಿಂಗ್ ಆಗೋಗಿತ್ತು. ನೋಡಿ, ಸುತ್ತ ಕಾಣಿಸ್ತಿದೆ ನಿಮಗೆ, ಆಲ್ರೆಡಿ ಸಂಜೆ ಆಗಿರೋದು. ಅದರಿಂದ ಆಕ್ಟಿವಿಟಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗ್ತಿತ್ತು. ಇದೊಂದು ಸಿಂಪಲ್ ಆಗಿತ್ತು, ಅದನ್ನ ಸ್ಕೇಟಿಂಗ್ ತರದ್ದು. ಅದನ್ನ ಮಾಡ್ಕೊಂಡ್ವಿ 3 ಜನನು. ಅದನ್ನ ಮಾಡಿ ಆಮೇಲೆ ಇಲ್ಲಿಂದ ಹೊರಟ್ವಿ ರೂಮಿಗೆ. ನೋಡಿ, ಈ ತರ ಜಸ್ಟ್ ಸ್ಲೈಡ್ ಮಾಡ ಅಂದ್ರೆ ಅವರು ನಮಗ್ ಕೊಡೋದಿಲ್ಲ. ಕೊಡ್ಬೇಕು ಅಂತಂದ್ರೆ ತುಂಬಾ ಅದು ಪ್ರಾಕ್ಟೀಸ್ ಮಾಡಾದ್ಮೇಲೆ ಆಮೇಲೆ ಕೊಡ್ತಾರೆ. ಬಟ್ ಅದನ್ನ ಮಾಡೋದಕ್ಕೆ ನಮಗ್ ಟೈಮ್ ಇರ್ಲಿಲ್ವಲ್ಲ. ಸೊ ಈ ತರ ಮಾಡ್ಕೊಂಡು ಹೊರಟ್ವಿ. ನೋಡಿ, ಕಾಣಿಸ್ತಿದೆಲ್ಲ, ಈ ತರ ಈ ತರ ಆಟ ಆಡ್ಕೊಂಡು ಹೊರಟ್ವಿ. ಅದು ಒಂಥರ ಎಂಜಾಯ್ ಮಾಡಿದ್ವಿ. ಅದ್ರಲ್ಲೇನಂತೂ ಮೋಸ ಅಂತೂ ಏನಿಲ್ಲ. ಬಟ್ ಎಲ್ಲ ಏನೇ ಆಕ್ಟಿವಿಟಿ ಮಾಡಿದ್ರು ತುಂಬಾ ಅಂದ್ರೆ ತುಂಬಾನೇ ಮೋಸ ಮಾಡ್ತಾರೆ ಇಲ್ಲಿ. ನಾನು ಆಲ್ರೆಡಿ ಹೇಳಿದೀನಿ ಶಾಲ್ ತಗೊಂಡಾಗ್ಲೇನೆ, ಇಲ್ಲಿ ಏನೇ ತಗೊಳ್ಳೋದಿದ್ರು ಅವ್ರು ಕೇಳೋದಕ್ಕಿಂತ ಅರ್ಧಕ್ಕಿಂತ ಇನ್ನೂ ಕಡಿಮೆ ಕೇಳಿ ನೀವು ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಇದು ಬಂದು ನಾವು ಸ್ಟೇ ಇದ್ದಿದ್ ರೂಮು, ಅಂದ್ರೆ ಹೋಟೆಲು. ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ರಿಸೆಪ್ಷನ್. ಗಂಡೋಲ ರೈಡ್ ಅಲ್ಲಿ ಗುಲ್ಮಾರ್ಗ್ ಅಲ್ಲಿ ಇದು ಲಾಸ್ಟ್ ಇರೋದು ಇದೇ ರೂಮು, ಮೀನ್ಸ್ ಟಾಪ್ ಅಲ್ಲಿ ಇರದಿದ್ದು ಇದೇ ರೂಮೇನೆ. ಸೊ ಇದು ವ್ಯೂ ಚೆನ್ನಾಗಿರುತ್ತೆ ಅನ್ಬಿಟ್ಟು ಈ ರೂಮ್ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಇದು ಬಂದು ಹೋಟೆಲ್ ನೇಮ್ ಬಂದು ನೋಡಿ, ಹೋಟೆಲ್ ಹಿಲ್ ಟಾಪ್. ಇದು ಬೇಕಾದ್ರೆ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು ಎಂಟ್ರಿ. ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಇದು ಬಾಲ್ಕನಿ ತರ, ಹೋಟೆಲ್ಗೆ ಬಾಲ್ಕನಿ ತರ. ನೋಡಿ, ಇದು ಸ್ನೋ ನೈಟ್ ಟೈಮ್ ಬರುತ್ತಲ್ಲ, ಆ ಸ್ನೋ ನಾನು ನಿಮಗ್ ತೋರಿಸ್ತೀನಿ. ಇದು ಎಷ್ಟು ಗಟ್ಟಿ ಇರುತ್ತೆ ಅಂದ್ರೆ ನಾವು ನೋಡೋದೇ ಬೇರೆ, ಬಟ್ ಇಲ್ಲಿ ರಿಯಲ್ ಆಗಿ ನಾವು ಇಲ್ಲಿ ನೋಡಿದಾಗ ಅದೇ ಬೇರೆ ಇರುತ್ತೆ. ನಾವು ಈಗ ಮೂವಿನಲ್ಲಿ ಅಥವಾ ಫೋಟೋ ವಿಡಿಯೋಸ್ ನೋಡೋದೇ ಬೇರೆ. ನೋಡಿ, ಇದಿದೆ ಅಲ್ಲ, ತುಂಬಾ ಹಾರ್ಡ್ ಆಗಿದೆ, ತುಂಬಾ ಗಟ್ಟಿ ಇದೆ. ಇದು ಆತರ ಇರುತ್ತೆ. ನಮ್ದು ರೂಮ್ ಬಂದು ಐ ಥಿಂಕ್ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ನಾನೇ ಮರ್ತು ಹೋಗಿದ್ದೀನಿ. ಮೇ ಬಿ ಫಸ್ಟ್ ಫ್ಲೋರ್ ಅಂತ ಅನ್ಸುತ್ತೆ. ಹತ್ಕೊಂಡು ಹೋದ್ವಿ, ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು, ಹೈಜಿನಿಕ್ ಆಗಿತ್ತು. ನೋಡಿ, ಈ ತರ ಇದೆ ಒಳಗಡೆ. ನೀವೇನಾದ್ರೂ ಯಾರಾದ್ರೂ ಬರೋರಿದ್ರೆ ಬರ್ಬೋದು, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ರೂಮು. ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸುತ್ತ ನೈಟ್ ಟೈಮು. ಆ ವ್ಯೂಗೋಸ್ಕರನೇ ನಾವು ಈ ರೂಮ್ ಮಾಡಿದ್ದು. ಚೆನ್ನಾಗಿತ್ತು. ಮತ್ತೆ ನೈಟ್ ಟೈಮು ಅಲ್ಲಿ ಸ್ನೋ ಕೂಡ ಬರುತ್ತೆ. ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ ಅಂತ ಹೇಳಿದ್ರು ಇಲ್ಲೆಲ್ಲ. ಯಾವಾಗ ಏನು ಅಂತ ಅವ್ರು ಏನು ಹೇಳಲಿಲ್ಲ ನನಗೆ, ಯಾಕಂದ್ರೆ ಅದು ಟೈಮ್ ಇರೋದಿಲ್ವಂತೆ. ಒಂದೊಂದ್ಸಲ ಬರುತ್ತಂತೆ, ಸಡನ್ ಆಗಿ ಬಂದ್ಬಿಡುತ್ತಂತೆ. ಆ ತರ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಷ್ಟೇ. ಇದು ನೋಡಿ, ರೂಮ್ ಎಂಟ್ರಿ ಕಾಣಿಸ್ತಿದಲ್ವಾ. ಆಲ್ರೆಡಿ ಲಗೇಜ್ ಎಲ್ಲ ಡಂಪ್ ಮಾಡಿದೀವಲ್ವಾ. ನಾನು ರೂಮ್ದು ವಿಡಿಯೋ ಮಾಡಿರ್ಲಿಲ್ಲ ಅಂತ ಇವಾಗ ಮಾಡ್ತಿದ್ದೀನಿ. ಎಲ್ಲ ಆಲ್ರೆಡಿ ಕ್ಲಮ್ಸಿ ಆಗೋಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಮಗ ಆಲ್ರೆಡಿ ನೋಡಿ ಹಿಂಗೆ ಟಿವಿ ಹಾಕೊಂಡು ಕೂತಿದ್ದಾನೆ. ಬಂದ ತಕ್ಷಣ ಟಿವಿ ಆನ್ ಮಾಡಬೇಕು. ಏನಕ್ಕೆ ಅಂತ ಅಂದ್ರೆ ಅಲ್ಲಿ ಏನಿರುತ್ತೆ ಎಲ್ಲ ನೋಡ್ಕೊಂಡ್ಬಿಡ್ಬೇಕಲ್ಲ, ಹಂಗೆ ಏನು ಮಾಡೋಕ್ಕಾಗಲ್ಲ. ಹಂಗೆ ಈಗಿನ ಕಾಲದಲ್ಲಿ ಮಕ್ಳುಗಳೇ ಹಂಗೆ, ಟಿವಿ ಮೊಬೈಲು. ಬಟ್ ನಾನು ಮೊಬೈಲ್ ಅಂತೂ ರೂಢಿ ಮಾಡಿಲ್ಲ. ಅಟ್ಲೀಸ್ಟ್ ಟಿವಿ ಯಾವಾಗ್ಲಾದ್ರೂ ಒಂದೊಂದ್ಸಲ ನೋಡ್ಲಿ ಅಂತ ಬಿಟ್ಟಿದೀವಿ ಅಷ್ಟೇನೆ. ಸೊ ನೋಡ್ಲಿ, ಸ್ವಲ್ಪ ಮೈಂಡ್ ಫ್ರೀ ಆಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಈ ತರ ಇದೆ ರೂಮು. ಇದು ಬಂದು ಹೊರಗಡೆ ಇದು ವ್ಯೂ, ಅದೊಂಥರ ವ್ಯೂ ಕಾಣಿಸುತ್ತೆ. ಯಾವ ರೀತಿ ಅಂತ ನಾನು ತೋರಿಸ್ತೀನಿ ರೀ ನಿಮಗೆ. ನೋಡಿ, ಇದು ನಾನು ಓಪನ್ ಮಾಡ್ತೀನಿ ಇವಾಗ ನಿಮಗೆ ಹೆಂಗ್ ಕಾಣಿಸುತ್ತೆ ಅಂತ. ರಾತ್ರಿ ಅಷ್ಟು ಕ್ಲಾರಿಟಿ ಅಂತೂ ಕಾಣಿಸೋದಿಲ್ಲ. ಒಂದು ಮಟ್ಟ ನೋಡಿ, ಫುಲ್ಲು ಕತ್ಲೆ ಇದೆ. ಬೆಳಗ್ಗೆ ಒಂದ್ಸಲ ನಾನು ತೋರಿಸ್ತೀನಿ, ಯಾಕಂದ್ರೆ ರಾತ್ರಿ ಅಲ್ವಾ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ. ಬಟ್ ವ್ಯೂ ಇಲ್ಲೂ ಒಂಥರ ಚೆನ್ನಾಗಿತ್ತು. ಕಾಣಿಸ್ತಿದೆ ಅಲ್ಲ, ಹೈಟಲ್ಲಿದೆ. ಬಟ್ ಏನು ಕಾಣಿಸಲ್ಲ, ಅದೇ ಹೇಳದ್ನಲ್ಲ, ಕತ್ಲೆ ಅಲ್ವಾ. ಬೆಳಗ್ಗೆ ಕ್ಲಾರಿಟಿ, ಐ ಮೀನ್ ಕ್ಲಿಯರ್ ಆಗಿ ನೋಡ್ಬೋದು. ಇದು ಒಂಥರ ಜಸ್ಟ್ ವಿಂಡೋ ಓಪನ್ ಮಾಡಿದ್ರೆ
ಗಾಳಿನೂ ಬೀಸುತ್ತೆ ತಣ್ಣಗೆ ಚೆನ್ನಾಗಿದೆ. ಬಟ್ ಏನ್ ತಣ್ಣಗೆ ಬೀಸೋದು, ಬರೀ ಚಳಿ 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 ಇಲ್ಲಿ. ಯಾಕಂದ್ರೆ ಗಾಳಿ ಬೀಸಿಲ್ಲ ಅಂದ್ರೇನೆ ಪರವಾಗಿಲ್ಲ, ಹಂಗೆ ಇರೋಣ ಅನ್ಸುತ್ತೆ, ಬಿಸಿ ಬಿಸಿ ಬೆಚ್ಚಗಿರೋಣ ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲೆಲ್ಲ. ಹಂಗಿದೆ ಕ್ಲೈಮೇಟು. ಹೆಂಗೆ ಇದ್ರೂ ಬಾಯಿ ತುಟಿ ಎಲ್ಲ ನಡ್ಗಿಸ್ತಾ ಇರ್ತೀವಿ ಅಂತ ಅನ್ಕೊಂಡು. ಕ್ಲಿಯರ್ ಆಗಿ ಮಾತಾಡೋದಿಕ್ ಕೂಡ ಆಗೋದಿಲ್ಲ, ಆ ತರ ಇರುತ್ತೆ ಹೊರಗಡೆ ಕ್ಲೈಮೇಟು. ಅದಕ್ಕೇನೆ ಅದು ಒಂದು ಹಿಂಸೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ನೋಡಿ ರೂಮ್ ಈ ತರ ಕಾಣಿಸ್ತಿದೆ ಅಲ್ಲ. ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದೇ ವಿಡಿಯೋದಲ್ಲಿ ಐ ಮೀನ್ ರೂಮಲ್ಲಿ ಇರೋದು ಅಥವಾ ಬೆಳಿಗ್ಗೆ ಹೆಂಗೆ ಕಾಣಿಸಿದೆ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿರ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.